ನಮಸ್ಕಾರ ಸ್ನೇಹಿತರೆ, ಹನುಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಯುಗಾದಿ ಹಬ್ಬ ಯಾವ ದಿನಾಂಕದಂದು ಬರ್ತಾ ಇದೆ? ಹಾಗೆಯೇ ಸ್ವಲ್ಪ ಗೊಂದಲ ಉಂಟಾಗಿದೆ. ಏನಂತ ಹೇಳಿದ್ರೆ, ಈ ಬಾರಿ ಅಮಾವಾಸ್ಯೆ ಹಾಗೂ ಯುಗಾದಿ ಒಂದೇ ಸಮಯದಲ್ಲಿ ಬರ್ತಾ ಇರೋದ್ರಿಂದ ಈ ಪ್ರತಿಪದಾ ತಿಥಿ ಅಂದರೆ ಯುಗಾದಿ ಹಬ್ಬದ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಅಮಾವಾಸ್ಯೆ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ, ದೇವರ ಸಾಮಗ್ರಿಗಳನ್ನು ಯಾವಾಗ ಶುದ್ಧಿ ಮಾಡ್ಕೋಬೇಕು, ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಯುಗಾದಿ ಅಮಾವಾಸ್ಯೆ ಇದೇ ಮಾರ್ಚ್ 18ನೇ ತಾರೀಕು ಬೆಳಗ್ಗೆ 8 ಗಂಟೆ 28 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಇನ್ನು ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು 19ನೇ ತಾರೀಕು ಮಾರ್ಚ್ ಬೆಳಗ್ಗೆ 6 ಗಂಟೆ 55 ನಿಮಿಷಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು. ಹಾಗಾಗಿ ಅಮಾವಾಸ್ಯೆಯನ್ನು 18ನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗತ್ತೆ. ಹಾಗೆ ಯುಗಾದಿ ಹಬ್ಬವನ್ನು 19ನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ. ಹಾಗೆಯೇ ಯುಗಾದಿ ಹಬ್ಬದ ಅಂದರೆ ಪಾಡ್ಯಮಿ ಅಥವಾ ಪ್ರತಿಪದಾ ತಿಥಿ ಪ್ರಾರಂಭ ಆಗ್ತಾ ಇರೋದು 19ನೇ ತಾರೀಕು ಬೆಳಗ್ಗೆ 6 ಗಂಟೆ 55 ನಿಮಿಷದ ನಂತರದಲ್ಲಿ, ಅಂದರೆ ಬೆಳಗ್ಗೆ 6 ಗಂಟೆ 52 ನಿಮಿಷಕ್ಕೆ ಪ್ರತಿಪದಾ ತಿಥಿ ಪ್ರಾರಂಭ ಆಗುತ್ತೆ. ಮುಕ್ತಾಯ ಆಗ್ತಾ ಇರುವಂಥದ್ದು ಮಾರ್ಚ್ 20ನೇ ತಾರೀಕು ಬೆಳಗ್ಗೆ 4 ಗಂಟೆ 52 ನಿಮಿಷಕ್ಕೆ ಪ್ರತಿಪದಾ ತಿಥಿ ಮುಕ್ತಾಯ ಆಗ್ತಾ ಇರುವಂಥದ್ದು. ಹಾಗಾಗಿ ನಾವು 19ನೇ ತಾರೀಕು ಮಾರ್ಚ್ ಪ್ರತಿಪದಾ ತಿಥಿ ಆ ದಿವಸನೇ ಇರೋದ್ರಿಂದ ನಾವು ಅದನ್ನೇ ಯುಗಾದಿ ಹಬ್ಬವನ್ನಾಗಿ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಅಮಾವಾಸ್ಯೆಯನ್ನು ಆಚರಣೆ ಮಾಡುವಂಥವರು ಬುಧವಾರ 18ನೇ ತಾರೀಕು ಆಚರಣೆ ಮಾಡಬೇಕಾಗತ್ತೆ. ಆದರೆ ಯುಗಾದಿ ಹಬ್ಬದ ತಯಾರಿಗಳನ್ನೆಲ್ಲ ಮಾಡ್ಕೋಬೇಕಾಗತ್ತೆ, ದೇವರ ಸಾಮಗ್ರಿಗಳನ್ನೆಲ್ಲ ಶುದ್ಧಿ ಮಾಡ್ಕೋಬೇಕಾಗತ್ತೆ. ಈಗ ಅಮಾವಾಸ್ಯೆ ದಿವಸ ನಾವು ದೇವರ ಸಾಮಗ್ರಿಗಳನ್ನು ಶುಚಿ ಮಾಡೋದಿಲ್ಲ ಅಂತ ಹೇಳೋಂಥವ್ರು ನೀವು ಸೋಮವಾರದ ದಿವಸನೇ ಶುಚಿ ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವರು ಮಂಗಳವಾರ ದೇವರ ಸಾಮಗ್ರಿಗಳನ್ನು ತೊಳೆಯೋದಿಲ್ಲ. ಹಾಗೆ ಕೆಲವರು ಅಮಾವಾಸ್ಯೆ ದಿವಸ ದೇವರ ಮನೆಯನ್ನು ಸ್ವಚ್ಛ ಮಾಡೋದಿಲ್ಲ. ಅಂಥವರು ಸೋಮವಾರದ ದಿವಸನೇ ನೀವು ಹೇಗಿದ್ದರೂ ಮನೆಯನ್ನೆಲ್ಲ ಈಗಿಂದನೇ ಮನೆಯನ್ನೆಲ್ಲ ಶುದ್ಧಿ ಮಾಡೋದಕ್ಕೆ ಆರಂಭ ಮಾಡಿಬಿಟ್ಟಿರ್ತೀರ. ಎಲ್ಲವೂ ಶುದ್ಧಿಯಾಗಿ ಭಾನುವಾರದ ವೇಳೆಗೆ ನೀವು ಎಲ್ಲವನ್ನು ಕೂಡ ಮುಗಿಸ್ಕೊಂಡ್ಬಿಟ್ರೆ ಸೋಮವಾರದ ದಿವಸ ನೀವು ದೇವರ ಕೋಣೆಯನ್ನೆಲ್ಲ ಸ್ವಚ್ಛಗೊಳಿಸಿ ದೇವರ ಸಾಮಗ್ರಿಗಳನ್ನೆಲ್ಲ ತೊಳೆದು ನೀಟಾಗಿ ಒರೆಸಿ ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಬಿಡ್ಬೋದು. ಇನ್ನು ಬುಧವಾರದ ದಿವಸ ನೀವು ಬೇಕಿದ್ದರೆ ಉಳಿದಂಥ ಎಲ್ಲ ಜೋಡಿಸಿ ಏನು ಬೇಕೋ ಎಲ್ಲವನ್ನು ಕೂಡ ನೀವು ಬುಧವಾರ ರೆಡಿ ಮಾಡಿ ಪೂಜೆಗೆ ಸಿದ್ಧತೆಯನ್ನು ಮಾಡಿ ಇಟ್ಕೊಳ್ಬೋದು. ಇನ್ನು ಪೂಜೆಗೆ ಶುಭ ಸಮಯ ಅಂತ ಹೇಳಿದ್ರೆ ಯುಗಾದಿ ಹಬ್ಬದ ದಿವಸ ಬೆಳಗ್ಗೆ ಅಮಾವಾಸ್ಯೆ ತಿಥಿ ಮುಗಿದ ನಂತರದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಅಥವಾ ಅಮಾವಾಸ್ಯೆ ಇದ್ದಾಗಲೇ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಬೆಳಗ್ಗೆ 6:50 ಒಳಗಡೆ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು. ಆಗ ಇನ್ನು ಅಮಾವಾಸ್ಯೆ ತಿಥಿ ಮುಕ್ತಾಯ ಆಗಿರೋದಿಲ್ಲ. ಇನ್ನು ಪ್ರತಿಪದಾ ತಿಥಿ ಅಂದರೆ ನೂತನ ಸಂವತ್ಸರ ಪ್ರಾರಂಭ ಆಗೋದು ಪ್ರತಿಪದಾ ತಿಥಿಯಿಂದ ನೂತನ ಸಂವತ್ಸರ ಅನ್ನೋದು ಪ್ರಾರಂಭ ಆಗುತ್ತೆ. ಆದ್ದರಿಂದ ಆ ರೀತಿಯಾಗಿ ಹೊಸ ವರ್ಷದಲ್ಲೇ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಇದ್ದಾಗ ನಾವು 6 ಗಂಟೆ 52 ನಿಮಿಷದ ನಂತರದಲ್ಲಿ ಪೂಜೆಯನ್ನು ಮಾಡಿಕೊಂಡ್ರೆ ನೂತನ ಸಂವತ್ಸರ ಯುಗಾದಿ ಹಬ್ಬದ ಲೆಕ್ಕಕ್ಕೆ ಬರುತ್ತೆ. ಆದ್ದರಿಂದ ಆ ಒಂದು ಸಮಯದಲ್ಲಿ ಅಂದರೆ ಬೆಳಗ್ಗೆ ನೀವು 7 ಗಂಟೆ ನಂತರದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ನೂತನ ಸಂವತ್ಸರದ ಪೂಜೆಯನ್ನು ನೀವು ಮಾಡಿದಾಗೆ ಆಗುತ್ತೆ. ಆದ್ದರಿಂದ ಆ ಒಂದು ಸಮಯದಲ್ಲೇ ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಯುಗಾದಿ ಹಬ್ಬವನ್ನು ಯಾವುದೇ ಗೊಂದಲ ಇಲ್ಲದೆ ಈ ರೀತಿಯಾಗಿ ನೀವು ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಬಹುದು. ಇನ್ನು ಹಿಂದಿನ ವಿಡಿಯೋದಲ್ಲಿ ಪಂಚಾಂಗ ಶ್ರವಣದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ, ನೀವು ಬೇಕಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆ ದಿವಸ ಪಂಚಾಂಗ ಶ್ರವಣವನ್ನು ತಪ್ಪದೇ ಮಾಡೋದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಪಂಚಾಂಗ ಇತ್ತು ಅಂತ ಹೇಳಿದ್ರೆ ಹೊಸ ಪಂಚಾಂಗವನ್ನು ತಗೊಂಡು ಬಂದಿದ್ದರೆ ಅದನ್ನು ದೇವರ ಕೋಣೆಯಲ್ಲಿಟ್ಬಿಟ್ಟು ಅದನ್ನು ಪೂಜೆಯನ್ನು ಮಾಡಿ ಆ ನಂತರದಲ್ಲಿ ಅದನ್ನು ಓಪನ್ ಮಾಡಿಬಿಟ್ಟು ಓದಬಹುದು. ಇನ್ನು ಯುಗಾದಿ ಹಬ್ಬದ ದಿವಸ ಯಾವೆಲ್ಲ ವಸ್ತುಗಳನ್ನು ಖರೀದಿ ಮಾಡೋದ್ರಿಂದ ಒಳ್ಳೆಯದು, ಶುಭ ಫಲಗಳು ದೊರೆಯುತ್ತೆ, ಯಾವೆಲ್ಲ ದಾನಗಳನ್ನು ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಎಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಮಾವಾಸ್ಯೆ ಹಾಗೂ ಯುಗಾದಿ ಯಾವ ದಿವಸ ಆಚರಣೆ ಮಾಡಬೇಕು, ದೇವರ ಸಾಮಗ್ರಿಯನ್ನು ಯಾವಾಗ ಶುಚಿ ಮಾಡಬೇಕು ಎಲ್ಲವನ್ನು ಕೂಡ ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.